ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಪೆಪ್ಪರ್ ರಸಮ್ ಮಾಡೋಣ. ವಿಂಟರ್ ಚಾಲು ಆಯ್ತಂದರೆ ಸ್ವಲ್ಪ ಸ್ಪೈಸಿ ಕುಡಿಯುವ ಅನಿಸುತ್ತೆ. ಸೊ ಇವತ್ತು ನಾನು ಅನ್ನಕ್ಕೆ ಒಂದು ಸ್ಪೈಸಿ ಆದಂಥ ಪೆಪ್ಪರ್ ರಸಮ್ ಮಾಡ್ತಾ ಇದ್ದೇನೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ 10 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ ಹಾಕೋಣ. ಆನಂತರ 1 ಟೇಬಲ್ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, ಅದರ ಜೊತೆನೆ 1 ಟೇಬಲ್ ಸ್ಪೂನ್ ಜೀರಿಗೆ. ಇದನ್ನೀಗ ನಾವು ಕೋರ್ಸ್ಲಿ ಗ್ರೈಂಡ್ ಮಾಡುವ. ನೀರು ಹಾಕಬೇಕಂತಿಲ್ಲ, ಸಾಕು. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ. ಸಾಸಿವೆ ಕ್ರ್ಯಾಕ್ಲ್ ಆಗಲಿ ಚಟಪಟ. ಈಗ ನಾವು ಇದಕ್ಕೆ 2 ಡ್ರೈ ರೆಡ್ ಚಿಲ್ಲಿ ಒಣಮೆಣಸು ಹಾಕೋಣ. 1/4 ಟೀ ಸ್ಪೂನ್ ಹಿಂಗ್ ಹೆಸಪಟ್ಟಿಡ. ಆನಂತರ 1/4 ಟೀ ಸ್ಪೂನ್ ಟರ್ಮರಿಕ್ ಅರಸಿನ. ಇದನ್ನು ನಾವೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಲೋ ಫ್ಲೇಮಲ್ಲೇ. ಅದಕ್ಕೆ ಈಗ ನಾವು 1 ಟೊಮ್ಯಾಟೊ ಹಾಕೊಳ್ಳುವ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮ್ಯಾಟೊ ಸಾಫ್ಟ್ ಆಗಿದೆ. ಉಪ್ಪು ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟ್ಯಾಮ್ರಿನ್ ಪೀಸ್ ಅಂತ ತಗೊಂಡಿದ್ದೇನೆ, ಹುಣಸೆ ಹುಳಿ. ಅದನ್ನು ಸ್ವಲ್ಪ ನೀರಲ್ಲಿ ನಾವು ಕಿವಿಚಿ ಇದರ ಬರೀ ರಸ ಹಾಕೋಣ. ಅದರ ಜೊತೆನೆ ಒಂದು ಅರ್ಧ ಲೀಟರ್ನಷ್ಟು ನೀರು ಹಾಕೊಳ್ಳೋಣ. ಈಗ ನಾವು ಕೋರ್ಸ್ಲಿ ಗ್ರೈಂಡ್ ಮಾಡಿದ ಪೆಪ್ಪರ್, ಕ್ಯುಮಿನ್ ಮತ್ತು ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನು ಹಾಕೊಳ್ಳುವ. ಆನಂತರ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್. ಸಾಲ್ಟ್ ನೀವು ಚೆಕ್ ಮಾಡ್ಬೋದು. ಉಪ್ಪು ಮತ್ತು ಹುಳಿ ಚೆಕ್ ಮಾಡ್ಕೊಳ್ಳಿ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನೀಗ ಕುದಿ ಬರಲಿಕ್ಕೆ ಬಿಡುವ, ಬಾಯ್ಲ್ ಆಗಲಿ. ನಮ್ಮ ಸೂಪರಾದ ಪೆಪ್ಪರ್ ರಸಮ್ ರೆಡಿಯಾಗಿದೆ. ಒಳ್ಳೆ ರೀತಿ ಕುದಿ ಬಂದಿದೆ.